ಲೋಕಲ್ ವಾರ್ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಫಿಕ್ಸ್ ಅಳೆದು ತೂಗಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ಡಿಡಿ. ಜಿಬಿಎ ಎಲೆಕ್ಷನ್, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮಹಾಮೈತ್ರಿಯ ಮುನ್ಸೂಚನೆಯನ್ನು ನೀಡಿದ್ದಾರೆ ದೇವೇಗೌಡರು. ನಾವು ಎನ್ಡಿಎನಲ್ಲಿದ್ದೀವಿ, ಅವರ ಜೊತೆ ಹೋಗೋದು ಮೈತ್ರಿಯ ಧರ್ಮ. ಎನ್ಡಿಎ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗಬೇಕು, ಇದು ನನ್ನ ಅಭಿಲಾಷೆ ಅಂತ ಹೇಳ್ತಾರೆ ಜೆಡಿಎಸ್ ಅಧ್ಯಕ್ಷ ದೇವೇಗೌಡರು. ಆದರೆ ನಮ್ಮದು ಪ್ರಾದೇಶಿಕ ಪಕ್ಷ, ಅವರದ್ದು ರಾಷ್ಟ್ರೀಯ ಪಕ್ಷ. ಅವ್ರಿಗೇನು ತೀರ್ಮಾನ ಮಾಡ್ತಾರೆ ನೋಡೋಣ. ಬಿಜೆಪಿ ಅಂಗಳಕ್ಕೆ ತೀರ್ಮಾನದ ಚೆಂಡು ತಳ್ಳಿದ್ದಾರೆ ದೇವೇಗೌಡರು. ಜೆಡಿಎಸ್ ಜೊತೆ ಮೈತ್ರಿಗೆ ರಾಜ್ಯ ಬಿಜೆಪಿಗೆ ಇಷ್ಟ ಇಲ್ಲ. ವಿಜೇಂದ್ರ ಸೇರಿ ಹಲವರಿಗೆ ಪ್ರತ್ಯೇಕ ಸ್ಪರ್ಧೆಯೇ ಇಷ್ಟ. ಆದರೆ ಹೈಕಮಾಂಡ್ ನಿರ್ಧಾರದಿಂದ ಸುಮ್ಮನಿರುವಂತಹ ಬಿವೈಬಿ. ಏನ್ ತೀರ್ಮಾನ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅಂಗಳಕ್ಕೆ ತೀರ್ಮಾನದ ಚೆಂಡನ್ನು ತಳ್ಳಿದ್ದಾರೆ ದೇವೇಗೌಡರು. ಜೆಡಿಎಸ್ ಜೊತೆ ಮೈತ್ರಿಗೆ ರಾಜ್ಯ ಬಿಜೆಪಿಗೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ವಿಜೇಂದ್ರ ಸೇರಿ ಹಲವರಿಗೆ ಪ್ರತ್ಯೇಕ ಸ್ಪರ್ಧೆಯೇ ಇಷ್ಟ ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರದಿಂದ ಸುಮ್ಮನಿರುವಂತಹ ಬಿವೈಬಿ. ಲೋಕಲ್ ವಾರ್ ಬಿಜೆಪಿ ಅಳೆದು ತೂಗಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು. ಜಿಬಿಎ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಎಲ್ಲವನ್ನೂ ಕೂಡ ಮಹಾಮೈತ್ರಿಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಎನ್ಡಿಎನಲ್ಲಿದ್ದೀವಿ, ಅವರ ಜೊತೆ ಹೋಗೋದು ಮೈತ್ರಿಯ ಧರ್ಮ ಅಂತ ಕೂಡ ಹೇಳ್ತಿದ್ದಾರೆ. ಎನ್ಡಿಎ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಇದು ನನ್ನ ಅಭಿಲಾಷೆ ಅಂತ ಕೂಡ ಜೆಡಿಎಸ್ ಅಧ್ಯಕ್ಷ ದೇವೇಗೌಡರು ಹೇಳಿರುವಂತಹ ವಿಚಾರ. ಆದರೆ ನಮ್ಮದು ಪ್ರಾದೇಶಿಕ ಪಕ್ಷ, ಅವರದ್ದು ರಾಷ್ಟ್ರೀಯ ಪಕ್ಷ ಅಂತ ಕೂಡ ಹೇಳಿರುವಂಥದ್ದು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಲೋಕಲ್ ವಾರ್ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಫಿಕ್ಸ್ ಆಗಿರೋದ್ರ ಬಗ್ಗೆ ಇದೀಗ ಬಿಜೆಪಿ ಅಂಗಳಕ್ಕೆ ಕೈ ಮಾಡಿ ತೋರಿಸ್ತಾ ಇರುವಂಥದ್ದು ಎಚ್ಡಿಡಿ. ಮಹಾಮೈತ್ರಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ದೇವೇಗೌಡರು. ಬಿಜೆಪಿ ಅಂಗಳಕ್ಕೆ ಚೆಂಡನ್ನೆಸ್ತಿದ್ದಾರೆ. ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಕಾದ್ ನೋಡೋಣ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಮೇಯಲ್ಲಿ ಲೋಕಲ್ ವಾರ್ ಫಿಕ್ಸ್ ಆಗಿದ್ರೆ ಅನ್ನುವಂಥ ಸಂಶಯ, ಅನುಮಾನ, ಗೊಂದಲ, ಕ್ಯೂರಿಯಾಸಿಟಿ ಎಲ್ಲವೂ ಕೂಡ ಮೂಡ್ತಾ ಇದೆ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಫಿಕ್ಸ್ ಆಗತ್ತಾ ಅಂತ ಹೇಳ್ಬಿಟ್ಟು. ನಮ್ಮದು ಪ್ರಾದೇಶಿಕ ಪಕ್ಷ, ಅವರದ್ದು ರಾಷ್ಟ್ರೀಯ ಪಕ್ಷ ಆಗಿರುತ್ತೆ. ಅವರು ಏನು ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ ಅಂತ ಹೇಳ್ಬಿಟ್ಟು ಎಚ್ಡಿಡಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬಿಜೆಪಿ ಅಂಗಳಕ್ಕೆ ತೀರ್ಮಾನದ ಚೆಂಡನ್ನ ತಳ್ಳಿದ್ದಾರೆ ದೇವೇಗೌಡರು. ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಕಾದ್ ನೋಡೋಣ ಅಂತ ಹೇಳ್ಬಿಟ್ಟು. ವಿಜೇಂದ್ರ ಸೇರಿ ಹಲವರಿಗೆ ಪ್ರತ್ಯೇಕ ಸ್ಪರ್ಧೆಯೇ ಇಷ್ಟ. ಆದರೆ ಹೈಕಮಾಂಡ್ ನಿರ್ಧಾರದಿಂದ ಸುಮ್ಮನಿದ್ದಾರೆ ಬಿವೈಬಿ ಅಂತ ಕೂಡ ಹೇಳಿದ್ದಾರೆ.